ಏನ್ಲ ಪಾಪ ಆಚೆ ಕಡೆ ಯಾರು ಕಾಣ್ತಾನೆ ಇಲ್ವಲ್ಲೋ? ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಯಾರು ಹಾ ಎತ್ಲಾಗ ಹೋಗಿದಾರ ಏನಪ್ಪ? ಕೆಲಸ ಬೇರೆ ಜಾಸ್ತಿ, ನಾನ್ ಬೇರೆ ಇಲ್ಲ, ನಿಮ್ ತಾತನು ಬೇರೆ ಇರಿಲ್ವಲ್ಲ. ಹಂಗಾಗಿ ಆ ಸ್ಕೂಲ್ ನೋಡ್ಕೊಳೋದು, ಮನೆ ಕೆಲಸ ಅವು ಇವು ಇದ್ದೇ ಇರ್ತವೆ. ಹಂಗಾಗಿ ನಿಮ್ಮ ಅಮ್ಮಯ್ಯ ಇಲ್ಲಿ ಪಕ್ಕದಲ್ಲೇ ಎಲ್ಲಾರ ಹಸಿನ ಶೆಡ್ ಹತ್ರನೋ ಇಲ್ಲ ಒಳಿಕೆ ಏನಾರ ಅಡಿಗೆ ಏನಾರ ಮಾಡ್ತಿರ್ಬೇಕು. ನೋಡಂತಡಿ ಕೂಗ್ತೀನಿ. ಅಮ್ಮಣಿ, ಪಾಪ, ಸರೋಜಮ್ಮ, ಅಮ್ಮಣಿ, ಏನ್ ಮಾಡ್ತಿದ್ಯಮ್ಮ? ನಮ್ಮತ್ತೆ ನಮ್ಮ ಪಾಪ ಎಲ್ಲ ಬಂದರೆ ಅಲ್ಲ ಊರಿಂದ. ಅದೇ ಯಾವಾಗ ಬಂದ್ರು ಏನೋ? ಅತ್ತೆ ಯಾವಾಗ ಬಂದ್ರಿ ಊರಿಂದ? ನನಗೆ ಗೊತ್ತೇ ಇಲ್ಲ ಕಣ್ ನೋಡ್ರಿ. ಒಂದ್ ಫೋನು ಇಲ್ಲ ಏನಿಲ್ಲ, ಸೀದಾ ಬಂದ್ಬಿಟ್ಟಿದ್ದೀರಾ. ನಾವು ಇನ್ನೇನು ಇವತ್ತು ಏನು ಬರತ್ ಕಾಣೆ, ಫೋನ್ ಇಲ್ಲ ಏನಿಲ್ಲ, ಇನ್ನ ಫೋನು ಮಾಡ್ಲಿಲ್ವಲ್ಲ. ಏನು ನಾಳೆ ಗಿಳೆ ಏನಾರ ಬರ್ತಾರ ಅನ್ಬೋದು. ಗೀತಮ್ಮ ಇನ್ನೇನು ಉಳಿಸ್ಕೊಂಡಿದಾರ ಮನೇಲೇನೆ, ಇನ್ನೇನು ನಾಳೆ ಕಳಿಸ್ಬೋದು ಅನ್ಕೊಂಡು ನಾವು ಸುಮ್ನಾದು. ಬಂದ್ರಿ ಅಂದ್ರೆ ಎಲ್ಲಿ ಮಾವ ಕಾಣ್ತಾನೆ ಇಲ್ಲ, ಮಾವ ಎತ್ಲಾಕ್ ಹೋಯ್ತು ಕಣ್ ಬಾರೆ ಅಮ್ಮಣ್ಣಿ. ಇನ್ನೇನು ಮಾಡೋಣ, 2 ದಿವಸ ಅಲ್ಲೂ ಉಳ್ಕೊಂಡು ಗೀತಮ್ಮ ಇನ್ನೇನು ಒಂದ್ ವಾರ ಬಿಟ್ಟು ಹೋಗಿರಂತೆ. ಶನಿವಾರನೋ ಭಾನುವಾರ ಕಳಿಸ್ಕೊಡ್ತೀನಂತ ಹೇಳ್ತಿದ್ಲು. ನಾನು ಈ ಪಾಪ ಬೇರೆ ಬಂದಿದ್ನಲ್ಲ ಸ್ಕೂಲು ಅಲ್ಲ, 2 ದಿವಸ ಆಬ್ಸೆಂಟ್ ಆಗ್ಬಿಟ್ಟನೆ. ಪಾಠ ಇಲ್ದಂಗ ಮತ್ತೆ ಸುಮ್ಕೆ ಆ ಹುಡ್ಗಂಗು ಇದು ಕೂರಿಸ್ಕೊಳೋದು ಬೇಡ ಅಂತ ಅತ್ಲಾಗಿ ಇನ್ನೇನು ಮಾಡೋಣ, ಅಲ್ಲೂ ಕೂತ್ಕೋಬೇಕು ಇಲ್ಲೂ ಕೂತ್ಕೊಳದೆ. ಅಮ್ಮಣಿ ಸುಮ್ಕಿರು, ಇನ್ನೇನು ಬಂದು ಮಕ ಎಲ್ಲ ತೋರಿಸ್ಕೊಂಡಿದೀವಲ್ಲ. ಇನ್ನೇನು ಮಾತೆ 2 ದಿವಸ ಒಂದ್ ದಿವಸ ಕೋಳಿ ಮಾಡಿದ್ರು, ಒಂದ್ ದಿವಸ ಒಬ್ಬಿಟ್ಟು ಮಾಡಿದ್ಲು ಆ ಹುಡುಗಿ. ಹೆಂಗ ಊಟ ಮಾಡ್ಕೊಂಡ್ ಅತ್ಲಾಗಿ ಎಲ್ಲಾನು ಆಯ್ತು. ಅತ್ಲಾಗಿ ಅಲ್ಲಿದ್ದಿನ್ನೇನು ಮಾಡೋಣ ಅಂತ ಸುಮ್ಕೆ ಬಂದ್ಬಿಟ್ಟು ಕಣಮ್ಮ ಅತ್ಲಾಗಿ. ನಿಮ್ಮ ಮಾಮ ಅಂತೂ ಒಂದ್ ಗಳಿಗೆ ಇರ್ತಿರಲು. ನಿಮ್ಮ ಮಾಮಂದ ಅರ್ಧ ಕಾಡ್ತಿಂದ ಅರ್ಧ ಬಂದ್ಬಿಟ್ಟಿದೀವಿ ಕಣಿ ಹೇಳು. ಒಂದ್ ಗಳಿಗೆ ಸುಮ್ಕಿರಲ್ಲ ಏನಿಲ್ಲ. ನಾನು ಸ್ಕೂಲ್ ನೋಡ್ಬೇಕು, ಹೊಲ ನೋಡ್ಬೇಕು, ತೋಟ ಏನಾಗ್ತಿದಾವೋ, ಆ ಹುಡ್ಗಿ ಹುಡ್ಗ ಏನ್ ಮಾಡ್ತಿದಾರ ಏನೋ, ಎಲ್ಲಾದನ್ನು ಕೆಲ್ಸಗಳೆಲ್ಲ ಅವ್ರ ಮೇಲೆ ಬಿಟ್ಟು ಬಂದ್ಬಿಟ್ಟಿದೀನಿ. ಮೊದ್ಲು ಊರಿಗೆ ಹೋಗ್ಬೇಕು ನಡಿ, ನನಗಿಲ್ಲಿ ಕೂತ್ಕೊಳಕ್ ಆಗ್ತಿಲ್ಲ, ಕೈ ಕಾಲ್ ಕಟ್ಟಾಕಂಗ ಆಗ್ತೈತಂತ. ಏನ್ ನಿಮ್ಮ ಮಾಮ ನನಗ ಅಯ್ಯೋ ಅನ್ಸ್ಬಿಡ್ತು. ನಾನ್ ಅತ್ಲಾಗಿ ಇನ್ನೇನ್ ಮಾಡೋಣ ಹೇಳು ಅತ್ಲಾಗಿ. ಅಯ್ಯೋ ಅಜ್ಜ ಆಗಾಗ್ಲ ಬೇರೆ ಹಿಂಗೆ ಹೇಳ್ತಿತ್ತು. ಆ ಹುಡ್ಗಿ ಬೇಜಾರ್ ಮಾಡ್ಕೊಡ್ತಿದ್ಲು ಗೀತಮ್ಮ. ಈ ಅಪ್ಪ ಯಾಕೆ ಹಿಂಗ ಆಡ್ತಿರ್ಬೇಕು, ಯಾಕಪ್ಪ ನಾನ್ ಚೆನ್ನಾಗಿ ನೋಡ್ಕೊಳ್ತಿಲ್ವಾ ಅಂತಾನೆ ಹೇಳ್ಬಿಟ್ಲು ಆ ಹುಡ್ಗಿ. ಇಲ್ ಕಣಮ್ಮ, ಅಪ್ಪ ಹೆಂಗೆ ಅಲ್ಲಿ ತೋಟದ ಕಡೆ ಜಾಸ್ತಿ ಜ್ಞಾನ, ಅಲ್ಲಿ ನಿಮ್ಮ ಅಣ್ಣಯ್ಯ ಒಬ್ನೇ ಕೆಲಸ ಮಾಡ್ತಿರ್ತಾನ ನೋಡು, ಆ ಸ್ಕೂಳೆಲ್ಲ ನೋಡ್ಕೋಬೇಕು. ಹಂಗಾಗಿ ಇರೋದಕ್ಕಾಗಲ್ಲ, ಸುಮ್ಕಿರು ಅಂತ ಗೀತಮ್ಮಂಗೆ ಹೇಳಿ ಅತ್ಲಾಗಿ ಒಪ್ಸಿ ಅತ್ಲಾಗಿ ಬಂದ್ಬಿಟ್ಟು ಕಣಮ್ಮ ಅತ್ಲಾಗಿ. ಅಲ್ಲಿದ್ದೇನು ಮಾಡೋಣಂತ. ಪಾಪ ನಿನ್ ಒಬ್ಳಿ ಕೈಲಿ ಮನೆ ಕೆಲಸ ಎಷ್ಟಂತ ಮಾಡ್ತೀಯ ಹೇಳು ನೀನ್ ಒಬ್ಳೆ, ಅದಕ್ಕೆ ಅತ್ಲಾಗಿ ಬಂದ್ಬಿಟ್ಟು. ಸರಿ ಕಣ, ಆಯ್ತು ಹೇಳ್ರತೆ. ನನಗೂ ಅತ್ಲಾಗಿ 2-3 ದಿವಸದಿಂದ ಮಂತವ್ ಇರಕ್ಕಾಗಲ್ ಕಣಿ ಹೇಳತ್ತೆ. ನನ್ಗೆ ನೀನ್ ಏನು ಕೆಲಸ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಇಲ್ದಲೆ ನನ್ಗಂತೂ ಇರಕ್ಕಾಗಲ್ ಕಣತೆ. ಸುಮ್ಕಿರಿ ಅತ್ಲಾಗಿ. ಮನೆಯೆಲ್ಲ ಬೋರ್ ಹೊಡಿಯುತ್ತೆ, ಮಂತವ ಒಂದ್ ಗಳಿಗೆ ಇರಕ್ಕಾಗಲ್ ಕಣತೆ. ನಾನು ಏಕಂತ ಕೂತ್ಕೊಳ್ಳೋಣ, ನನಗೂ ನೋಡಕ್ ಆಗ್ದಲ್ಲ ಅತ್ಲಾಗ ಮಂತವ್ ಕೂತ್ಕೊಳಕ್ ಆಗ್ದಲೆ ಎದ್ದು ಅತ್ಲಾಗಿ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಹೋಗಿ ನೇತ್ರ ಕೈನ ಮಂತವ ಕೂತ್ಕೊಂಡ್ಬಿಟ್ಟಿದ್ವಿ ಇವತ್ತು. ಬೇಜಾರ್ ಅಂದ್ರೆ ಬೇಜಾರ್ ಕಣತೆ. ಅಲ್ ಕಣತೆ, ಮಾಮ ಎತ್ಲಾಗ ಹೋಯ್ತು, ಮಾಮ್ ಕಾಣ್ತಿಲ್ಲ. ನಿಮ್ ಮಾಮ್ ಬಂದಿದ್ದೇನೆ. ನಾನು ಹೋಗ್ಬೇಕು, ಮೊದ್ಲು ತೋಟದ ಹತ್ರ ಹೋಗ್ ಬರ್ತೀನಿ, ತೋಟದ ಹತ್ರ ನೋಡ್ಕೊಂಡು ಆ ಕಡೆಯಿಂದಾನೆ ಬರ್ತೀನಿ. ನೀನು ಪಾಪ ಹೋಗಿರಿ ಅಂತ ಗೇಟಿಂದ ಆ ಕಡೆನೆ ಕಳಿಸ್ಬಿಡ್ತು. ಗೇಟಿಂದಾನೆ ಆ ಕಡೆನೆ ತೋಟದ ಹತ್ರ ಹೋಯ್ತು, ನಾವ್ ಈ ಕಡೆ ಬಂದು ಕಣಮ್ಮ. ಇನ್ನೇನ್ ಮಾಡೋಣ ಹೇಳು ಕಣಮ್ಮ. ಸರೋಜಮ್ಮ, ಬೇಜಾರಾಯ್ತು ಅಂತ ಹೇಳ್ತಿದ್ದಿಲ್ಲ, ಅವ್ನ್ ಕುಮಾರಣ್ಣ ಎತ್ಲಾಗ ಹೋಗಿದ್ದ. ಏನು ಕೆಲ್ಸ ಗಿಲ್ಸ ಏನು ಮಾಡ್ಕೊಳ್ಳಿಲ್ವೇನಮ್ಮ? ಎಲ್ಲಾ ಕೆಲ್ಸ ಏನ್ ನಿನ್ ಮೇಲೆ ಬಿಟ್ಟು ಎತ್ಲಾಗಾರ ಹೋಗಿದ್ನ ಏನವನು? ಅಂಗಡಿ ಗಿಂಗಡಿ ಮಂತವ ಕುತ್ಕೊಂಡು ಆಟೆ ಹೊಡ್ಕೊಂಡ್ ಬಂದ್ನ? ಏನು ಕೆಲ್ಸ ಗಿಲ್ಸ ಮಾಡ್ಕೊಟ್ನ ಮನೆ ಕೆಲ್ಸನ? ಏನತೆ ಎಲ್ಲಾ ಕೆಲ್ಸ ಅವ್ರು ಏನೋ ಮಾಡ್ಕೊಟ್ರು. ಗ್ಯಾಸ್ ಬೇರೆ ಖಾಲಿ ಆಗಿತ್ತು, ಗ್ಯಾಸ್ ತುಂಬಿಸ್ಕೊಂಬಂದ್ ಕೊಟ್ರು. ಎಲ್ಲದನ್ನು ಮಾಡ್ಕೊಟ್ರು. ನೀರ್ ಗೀರ್ ಇಟ್ಕೊಡೋದು, ಹಸ್ಗಳು ನೋಡ್ಕೊಳೋದೆಲ್ಲ ಅವ್ರೇ ಮಾಡಿತ್ತು. ಇನ್ನೇನ್ ನನ್ ಮೇಲೆ ಏನ್ ಜಾಸ್ತಿ ಏನ್ ಕೆಲ್ಸ ಬಿಡ್ಲಿಲ್ಲ. ಇನ್ನೇನು ನಂದೇನು ಅಡ್ಗೆ ಗಿಡ್ಗೆ ಮಾಡ್ಕೊಂಡೆ ನಾನು, ಅದೇನೇನು ಬೇಜಾರೇನು ಅನಿಸ್ತಿಲ್ಲ. ಆದ್ರೆ ನೀವು ಎಲ್ಲಾರು ಇರ್ತಿದ್ರಲ್ಲ ಅತ್ತೆ, ನೀನು ಪಾಪ ಮಾಮ ಅವರೆಲ್ಲ, ಹಾಗಾಗಲ್ಲ ನಿಮ್ಗೆ ನೀವು ಕೂಕೊಂಡಿರ್ತಿರಲ್ಲ, ನನಗೆ ಹಂಗೆ ಕೂಕೊಂಡಂಗೆ ಆಗೋದು. ಬಂದ್ಬಿಟ್ಟಿಲ್ಲ ಆಚೆ ಕಡೆ ನೋಡಿದ್ರೆ ಎಲ್ಲ ಖಾಲಿ ಖಾಲಿ ಅನ್ಸೋದು, ಒಂಥರ ಬೇಜಾರ್ ಅನ್ಸದ್ ಕಣತೆ. ನಮ್ಮ ಅತ್ತೆ ನಮ್ಮ ಪಾಪ ಯಾವಾಗ ಬರ್ತಾರೋ ಅನ್ಸ್ಬಿಡ್ತು ನನ್ಗಂತೂ. ಮಂತವಿರಕ್ ಆಗ್ಲಿಲ್ಲ. ಫೋನ್ ನಲ್ಲಿ ಹೇಳೋಣಂತ ಹೇಳಿದ್ರೆ ಎಲ್ಲಿ ಗೀತಕಯ್ಯ ಬೇಜಾರ್ ಮಾಡ್ಕೊಳ್ತಾರ ಏನ ಅಪ್ರೂಪಕ್ಕೆ ಒಂದ್ ದಿವಸ ಮನೆಗ್ ಬಂದಿರೋದಕ್ಕೆ, ಊರಿಗೆ ಬಂದಿರೋದಕ್ಕೆ ಹಿಂಗ್ ಮಾತಾಡ್ತಾರಂತ ಎಲ್ಲಿ ತಿಳ್ಕೊಂತಾರ ಅಂತ ನಾನು ಏನೂ ಹೇಳಕ್ ಹೋಗ್ಲಿಲ್ಲ ಕಣತೆ. ಬಲು ಬೇಜಾರಾಗ್ತಿತ್ ಕಣತೆ. ಸುಮ್ಕಿರಿ, ಬಂದಿದ್ದೆ ಉತ್ತಮ ಆಗೋಯ್ತು. ಅತೆ ಪಾಪ ಬೇರೆ ಇರಿಲ್ಲ ನೋಡ್ರಿ, ಅದಕ್ಕೂ ಇನ್ನೂ ಬೇಜಾರಾಗ್ತಿತ್ ಕಣತೆ. ಏನಲ್ಲ ಪಾಪ, ಅತ್ತೆ ಮನೆಗೆ ಹೋಗ್ಬಿಟ್ಟು ನನಗೆ ಮರ್ತೇ ಬಿಟ್ಟಲ್ಲ. ಪರವಾಗಿಲ್ ಕಣ, ನೀನು ಒಂಥರ ದೊಡ್ಡನ ಆಗ್ತಾ ಆಗ್ತಾ ಅಮ್ಮನ ಮೇಲಿನ ಪ್ರೀತಿನೇ ಕಡಿಮೆ ಆಗೋಯ್ತು ಕಣಿ ಹೇಳು. ಅವಾಗಂತೂ ಅಮ್ಮಣ್ಣಿ ಅಮ್ಮಣ್ಣಿ ಅಂತ ಸೆರಗ ಇಟ್ಕೊಂಡು ಇನ್ನಿದ್ದೆ ಓಡಾಡ್ತಿದ್ದೆ.
ಇವಾಗ ಇನ್ನೇನ್ ದೊಡ್ಡವನಾಗ್ಬಿಟ್ಟಲ್ಲಪ್ಪ. ಅಮ್ಮಂಗೆ ಇನ್ನೆಲ್ ನೆನಪು ಮಾಡ್ತೀಯ ಕಣಿ ಹೇಳು. ಒಂದ್ ಫೋನಲ್ಲೂ ಮಾತಾಡ್ಸೋದಲ್ವಲ್ಲ ಪಾಪ. 2-3 ದಿವಸ ಆಯ್ತು ನೀನು ಊರಿಗೆ ಹೋಗ್ಬಿಟ್ಟು. ನಮ್ಮ ಅಮ್ಮನ ಕೈಲಿ ಮಾತಾಡ್ಬೇಕಂತ ಅನಿಸ್ತಿಲ್ವಾ ನಿನಗೆ? ಮಾವ್ ಹಂಗೆ ನಿಲ್ಕಣಮ್ಮ. ಏನ್ ಗೊತ್ತೇನಮ್ಮ, ಪಿಂಕಿ ಅಕ್ಕನ ಜೊತೆ ಆಟ ಆಡ್ತಿದ್ದೆ ನೋಡು. ಮರ್ತ್ ಬಿಟ್ಟೆ ಕಣಮ್ಮ. ನೀನು ಫೋನಲ್ಲೆಲ್ಲ ಅಜ್ಜಿ ತವ ಅತ್ತೆ ತವೆಲ್ಲ ಮಾತಾಡ್ತಿದ್ದಲ್ಲ, ಮಾತಾಡ್ಬೇಕು ಅನಿಸ್ತಿತ್ತು. ಆಮೇಕಿಂದ ಇನ್ನೇನು ಪಿಂಕಿ ಅಕ್ಕ ಅಲ್ಲೋಗಣ ಬಾ ಇಲ್ಲೋಗಣ ಬಾ ಅಂತ ಆಟ ಆಡೋ ಸಾಮಾನೆಲ್ಲ ಕೊಡ್ತಿತ್ತು ನೋಡು. ಅಂಗಡಿ ಕರ್ಕೊಂಡು ಹೋಗೋದು, ತಿನ್ಸೋದು ಅವೆಲ್ಲ ಮಾಡ್ತಿತ್ತು. ಮರ್ತೆ ಬಿಟ್ಟೆ ಕಣಮ್ಮ. ಅಮ್ಮ ಇನ್ನೊಂದ್ ದಿವಸ ನಿನ್ಗೆ ಬಿಟ್ಟು ಹೋಗಲ್ ಕಣಮ್ಮ, ಬೇಜಾರ್ ಮಾಡ್ಕೊಬೇಡ ಕಣಮ್ಮ. ಪ್ಲೀಸ್ ಕಣಮ್ಮ. ಆಯ್ತು ಬಿಡಪ್ಪ, ಏನೋ ಮಾಡು. ಹಿಂಗಂತ ಹೇಳ್ತೀಯ, ಅಜ್ಜಿ ತಾತನ ಜೊತೆ ಎಲ್ಲ ಬ್ಯಾಗ್ನೇ ತಕೊಂಡು ಹೊಲ್ಟ್ ಬಿಡ್ತೀಯ ಕಣಿ. ಹೇಳಪ್ಪ ನೀನು. ಸುಳ್ಳು ಹೇಳ್ಬೇಡ ಕಣಮ್ಮ. ಇನ್ನೊಂದ್ ದಿವಸ ಎಲ್ಲ ಹೋಗಲ್ ಕಣ, ಸುಮ್ನಿರು. ನಿನ್ನ ಬಿಟ್ಟು ಎಲ್ಲ ಹೋಗಲ್ ಕಣಮ್ಮ. ಬೇಜಾರ್ ಮಾಡ್ಕೋಬೇಡ ಕಣಮ್ಮ. ಮಣಿ ಇವನ್ ಕುಮಾರಣ್ಣ ಎತ್ಲಬೋದ ಕಾಣ್ತಾನೆ ಇಲ್ಲ. ಹಸ್ಗಳೆಲ್ಲ ಎಲ್ ಕಟ್ ಹಾಕಿದಾನೆ, ಎಲ್ಲಿ ತೋಟದ ಹತ್ರ ಇದಾವ ಹಸ್ಗಳು. ಏನು ಮಂತವ ಬಿಡ್ಕೊಂಡ್ ಬಂದ್ರ? ಏನ್ ಮಾಡ್ತಿದ್ದಾನೆ? ಎಲ್ಲೋದ ಕುಮಾರಣ್ಣ? ಹಸ್ಗಳೆಲ್ಲ ಮಂತವ್ ಬಿಡ್ಕೊಂಡ್ ಬಂದ್ರ? ಹಸ್ಗಳಿಗೆ ಮೇವ್ ಕುಯ್ಕೊಂಬರೋದು ಏನಾರ ಮಾಡಿದೀರಾ? ಏನ್ ಹೋಗಿ ಕುಯ್ಕೊಂಬರ್ಬೇಕಾ? ನಿಮ್ ಮಾಮ ತೋಟದ ಹತ್ರ ಹೋಗಿದ್ದು ಈಟತ್ತಾದ್ರೂ ಬರ್ಲಿಲ್ಲ. ಅತ್ಲಾಗೆ ಇಲ್ಲಿಂದಾನೆ ಬಂದು ಮೇವ್ಗೆ ಬೀರಿಲ್ಲ ಅಂದ್ರೆ ಹೋಗಿ ಕುಯ್ಕೊಂಬರ್ತಿದ್ರಲ್ವಾ? ಸೀದಾ ಹೋಗ್ಬಿಡ್ತು ಕಣಮ್ಮ. ನಾನಂತೂ ಹೇಳ್ದೆ ಆ ಹುಡ್ಗ ಮೇವ್ ಕುಯ್ಕೊಂಬಂದಿರಲ್ಲ ಅಂದ್ರೆ ಮಂತವ್ ನೋಡ್ಕೊಂಡು ಹೋಗ್ಬಿಟ್ಟು ಮೇವ್ ಕುಯ್ಕೊಂಬರುವಂತೆ ಹಸ್ಗಳಿಗೆ. ಬಾ ಮೊದ್ಲು ಮಂತ ಹೋಗೋಣ ಅಂತ ಹೇಳಿರೋನು ನಿಮ್ ಮಾಮ ಮಾತು ಕೇಳಿಲ್ಲಮ್ಮ, ಸೀದಾ ಹೊರಟು ಬಿಡ್ತು ತೋಟದ ಹತ್ರ. ಕಣತೆ, ನೀವು ಬೆಳಿಗ್ಗೆ ಬೇರೆ ಫೋನ್ ಮಾಡ್ಲಿಲ್ವಲ್ಲ, ಏನ್ ಇವತ್ತು ಏನು ಬರತ್ ಕಾಣೆ ಇವತ್ತು ಊರಿಗೆ ಅನ್ಕೊಂಡ್ ಅವರು ಹೋಗಿ ಬೆಳ್ಬೆಳ್ಗೆನೆ ಹೋಗ್ಬಿಟ್ಟು ಹಸ್ಗಳಿಗೆ ಮೇವೆಲ್ಲ ಕುಯ್ಕೊಂಬಂದು ಹಾಕಿ ಟ್ಯಾಕ್ಟ್ರಿಗೆ ಎಲ್ಲ ಉಕ್ಕೆ ಹೊಡೆಯೋದಿತ್ತು. 1-2-3 ಗಂಟೆ ಏನೋ ಉಕ್ಕೆ ಹೊಡೆಯೋದೈತೆ. ಹಸ್ಗಳೇನ್ ಬಿಟ್ಕೊಂಡು ಹೋಗಕ್ ಆಗಲ್ಲ ಅಂತ ಇಲ್ಲೇ ಮಂತಾವಲ್ಲ ಇನ್ನೇನು ಮೇವು ಕುಯ್ಕೊಂಬಂದು ಹಾಕಿದ್ರು. ಹಂಗೆ ಒಣಮೆಗೂ ಇತ್ತಲ್ಲ, ಇನ್ನೇನು ರಾಗಿ ಹುಲ್ಲೆಲ್ಲ ಇತ್ತಲ್ಲ, ರಾಗಿ ಹುಲ್ಲು ಒಣ ಹಸ್ರು ಹುಲ್ಲು ಎಲ್ಲಾನು ಕುಯ್ಕೊಂಬಂದು ಇಟ್ಟಿದ್ರು. ಮಿಷಿನ್ ಅಲ್ಲಿ ಹಾಕ್ಬಿಟ್ಟು ರೋಟ್ರಲ್ಲಿ ಎಲ್ಲ ಮೇವಿತ್ತು. ನಾನೇ ಹಸ್ಗಳಿಗೆ ಹಿಂಗ ಹಾಕಿ ಕೂತ್ಕೊಂಡಿದ್ದೆ, ಒಂದ್ ಗಳಿಗೆ ಕೂತ್ಕೊಳ್ಳೋಣಂತ. ಅಷ್ಟ್ರಲ್ಲಿ ನೀವು ಬಂದ್ರಿ. ಅವರು ಟ್ಯಾಕ್ಟ್ರಿಗೆ ಹೋಗಿದ್ದಾರೆ. ಇನ್ನೊಂದ್ 1/2-3 ಗಂಟೆ ಬರ್ಬೋದು ಇನ್ನೇನು. ಬರೋ ಹೊತ್ತಾಯ್ತು ಇನ್ನೇನು. 12 ಗಂಟೆಗೆ ಹೋದವ್ರು, ಇನ್ನು ಬಂದಿಲ್ಲ. ಇನ್ನೇನು ಬರ್ತಾರೆ ಇವಾಗ. ಅದಕ್ಕೆ ಆಯ್ತು ಬಿಡಮ್ಮ. ಹೆಂಗ ಹಸ್ಗಳಿಗೂ ಮೇವು ಐತಲ್ಲ ಇನ್ನೇನು. ನಾನು ಎಲ್ಲಿ ಮೇವು ಕುಯ್ಕೊಂಬರಕ್ ಹೋಗ್ಬೇಕು ಏನೋ ಅನ್ಕೊಂಡಿದ್ದೆ. ಹೆಂಗ ಪಾಪ ಬೆಳಿಗ್ಗೆನೇನು ಕುಯ್ಕೊಂಬಂದ್ ಹಾಕಿದಾನಲ್ಲ, ಹೆಂಗ ಉತ್ತಮವಾದ ಕೆಲಸ ಮಾಡಿದ ಅನ್ಕಣಿ ಹೇಳು. ಅಲ್ ಕಣಮ್ಮ, ದಿನ ಹಸ್ಗಳಿಗೆ ನೀನ್ ಹಾಲ್ ಕರೆಸ್ತಿದ್ದೋ ಏನೋ? ಪಾಪ ಒಬ್ನೇ ಕರ್ಕೊಂಡು ಹೋಗ್ತಿದ್ನು ಹಾಲ್ನ? ಕಣತೆ, ನನ್ಗೇನು ಹಸ್ಗಳು ತಾವೇನು ಬಿಟ್ಕೊಳ್ತಿರಲ್ಲ, ಅವ್ರೇನು ಎಲ್ಲ ಅವರೇ ಮಾಡಿ ಕಸ ಬಾಚಕದಾಗ್ಲಿ, ಹಸ್ಗಳಿಗೆ ಕಟಾಕದಾಗ್ಲಿ, ಹಸ್ಗಳಿಗೆ ಮೇವು ಕುಯ್ಕೊಂಬರೋದು, ಹಸ್ಗಳಿಗೆ ಮೇವ್ ಹಾಕೋದು, ಹಾಲ್ ಕರಿಯೋದು, ಹಾಲ್ ಹಾಕ್ ಬರೋದು ಎಲ್ಲ ಅವರೇ ಮಾಡ್ಕೊಂಡ್ರು. ನನ್ಗೇನತ್ತೆ, ನಾನ್ ದಿನಾಲು ಏನ್ ಕೆಲಸ ಮಾಡ್ಕೊಳ್ತಿದ್ದೋ ನೀವಿದ್ದಾಗ ಅಷ್ಟೇ ಕೆಲಸ ಮಾಡಿದ್ದು. ಇನ್ನೆಲ್ಲ ಅವರೇ ಮಾಡ್ಕೊಂಡಿದ್ದು. ಇನ್ನೇನ್ ಟ್ಯಾಕ್ಟ್ರಿಗೂ ಎಲ್ಲ ಹೋಗಿರಲ್ವಲ್ಲ 1-2 ದಿವಸದಿಂದ, ಹಂಗಾಗಿ ಎಲ್ಲ ಕೆಲಸ ಅವರೇ ಮಾಡ್ಕೊಂಡ್ರು. ಇವತ್ತು ಒಂದ್ ದಿವಸ ಬೆಳಿಗ್ಗೆ ಏನೋ ಉಕ್ಕಿ ಹೊಡೆಯೋದೈತಂತ ಮೇವ್ ಕುಯ್ಕೊಂಬಂದ್ ಹಾಕ್ಬಿಟ್ಟು ನನಗೆ ಹೇಳಿ ಹೋದ್ರು ಅಷ್ಟೇ, ಇನ್ನೇನಿಲ್ಲ. ಅಜಯ್, ನನ್ನ ಫ್ರೆಂಡ್ಸ್ಗಳು ಬಂದಿರ್ತಾರೆ, ಹೋಗಿ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬರ್ತೀನಿ ಕಣಜಿ. ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಚಂದಗೆಲ್ಲ. ಅಲ್ಲ ಪಾಪ, ಇನ್ಮೇಲೆ ಅದಕ್ಕೆ ನನಗೆ ಕೋಪ ಬರೋದು. ಅಲ್ಲ ಕಳ್ಳ, ಇವಾಗಿಂದ ಬಂದಿದ್ಯಾ? ಆ ಟ್ರೈನ್ ಅಲ್ಲಿ ಬಸ್ಸಲ್ಲೆಲ್ಲ ಬಂದು ಸುಸ್ತಾಗಿಲ್ವಲ್ಲ ನಿನಗೆ? ಒಂದ್ ಗಳಿಗೆ ಮಂತ ಹೋಗಿ ನಡಿ, ಒಳಿಕ್ ಹೋಗೋಣ. ಒಳಿಕ್ ಹೋಗ್ಬಿಟ್ಟು ಸುಧಾರಿಸ್ಕೊಂಡು ಒಂದ್ ಗಳಿಗೆ ನೀರ್ ಗೀರ್ ಕುಡ್ದು, ಅಂಗಿ ಹೊಸ ಅಂಗಿ ಬೇರೆ ಐತೆ, ಈ ಹೊಸ ಅಂಗಿ ಹಾಕೊಂಡ್ ಹೋಗ್ಬಿಟ್ಟು ಧೂಳ್ ಗೀಳ್ ಮಾಡ್ಕೊಂಡ್ ಬರಲ್ವಾ? ನಡಿ ಒಳಿಕ್ಕೆ. ಹೊಸ ಅಂಗಿ ಎಲ್ಲ ಬಿಚಾಕಿ ನೈಟ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಆಮೇಕಿಂದ ಬೇಕಾದ್ರೆ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬರಕ್ ಹೋಗುವಂತೆ. ಬಂದ್ ಒಂದ್ ಗಳಿಗೆ ಆಗಿಲ್ಲ ಅಲ್ಲೇ ಊರೊಳಿಕ್ ಹೋಗ್ತಾನಂತೆ ಹುಡುಗರ ಜೊತೆ ಆಟ ಆಡ್ಕೊಂಡ್ ಬರಕ್. ಯಾಕ ಇವನು ನಡೆಯ ಒಳಿಕ್ ಅವನವನು. ಸುಮ್ನಿರದಿ, ನನ್ ಕಷ್ಟ ನನಗ್ ಗೊತ್ತು. ಈ ಅಜ್ಜಿ ನೋಡು, 2 ದಿವಸದಿಂದ ಬೇರೆ ಸ್ಕೂಲಿಗೆ ಬೇರೆ ಹೋಗಿಲ್ಲ, ಆಬ್ಸೆಂಟ್ ಬೇರೆ ಆಗಿದ್ದೀನಿ. ನಾಳೆದಕ್ಕೆ ಏನೇನು ಹೋಮ್ ವರ್ಕ್ ಕೊಟ್ಟಿದ್ದಾರೆ, ಇವತ್ತು ಹೋಮ್ ವರ್ಕ್ ಏನಾರು ಕೊಟ್ಟಿದಾರ ಅವೆಲ್ಲ ಕೇಳ್ಕೊಂಡ್ ಬರ್ಬೇಕು. ನಾನ್ ಚಂದು ತಮ್ಮ ಏನೇನ್ ಪಾಠ ಆಗೈತವೆಲ್ಲ ಓದ್ಕೊಂಡ್ ಬರ್ಬೇಕು ಕಣಜ್ಜಿ, ಓದ್ಕೋಬೇಕು. ಸುಮ್ಕಿರು, ನಿನಗ್ ಗೊತ್ತಾಗಲ್ಲ. ಹೋಗಿ ಮೊದ್ಲು ಚಂದು ತವ ಎಲ್ಲ ಕೇಳ್ಕೊಂಡ್ ಬರ್ತೀನಿ. ಈ ಅಜ್ಜಿ ನೋಡಿ ಹೆಂಗ್ ಹೇಳ್ತೈತಂತ. ಹೌದಲ್ಲ ಪಾಪ, ನಿನ್ಗೆ ಹೇಳಿದೆ ತಾನೆ ಅತ್ತೆ ಮನೆಗೆ ಹೋಗೋದ್ ಬೇಡ ಕಣ್ಲ ಪಾಪ, ನನ್ನ ಮಾತು ಕೇಳುವ. ರಜೆ ಇರೋ ದಿವಸ ಬೇಕಾದ್ರೆ ನಾನು ನಿಮ್ಮ ಅಪ್ಪ ಕರ್ಕೊಂಡು ಹೋಗ್ತೀವಿ. ಇನ್ನೊಂದ್ ದಿವಸ ಶನಿವಾರ ಭಾನುವಾರ ಬೇಡ ಕಣ್ ಸುಮ್ನಿರ್ಲ ಅಂತ ನಿಮ್ ತಾತ ನಿಮ್ ಅಜ್ಜಿ ನಾನು ಎಲ್ಲಾರು ಹೇಳಿರೋನು ಮಾತ್ ಕೇಳದಲೆ ಹಠ ಮಾಡ್ಕೊಂಡು ಹೋಗ್ಲೇಬೇಕು ನಾನು ನಮ್ಮ ಅತ್ತೆ ಮನೆಗೆ. ಅತ್ತೆ ನೋಡ್ಬೇಕು, ಪಿಂಕಿ ನೋಡ್ಬೇಕು, ಪಿಂಕಿ ಅಕ್ಕ ಹತ್ರ ಹೋಗ್ಬೇಕು ಅಂತ ಹಠ ಮಾಡ್ಕೊಂಡು ನೀನೇ ಹೋಗ್ಬಿಟ್ಟು ಇವಾಗ ಹೋಮ್ ವರ್ಕ್ ಬರ್ದಿಲ್ಲ, ಅದ್ ಬರ್ದಿಲ್ಲ, ಇದ್ ಬರ್ದಿಲ್ಲ, ಓದ್ಕೊಂಡಿಲ್ಲ, ಮೇಷ್ಟ್ರು ಬೈತಾರೆ ಅಂತ ನಮ್ ಮುಂದೆ ಹೇಳಿದ್ರೆ ನಾವೇನ್ ಮಾಡೋಣ? ನಾವೇನು ಮಾಡಕ್ಕಾಗಲ್ ಕಣಪ್ಪ ಸ್ವಾಮಿ. ನೀನು ಹೋಗಿದಿ ಆಟ ಮಾಡ್ಕೊಂಡು, ನೀನೇ ಅದೇನು ಮೇಷ್ಟ್ರ ಹೋಗ್ಬೇಕು. ಅತ್ತೆ ನೋಡ್ರಿ, ಇವಾಗ್ಲೇ ಹೇಳ್ತಿದೀನಿ, ನೀವು ಎಲ್ಲೋ ಮೇಷ್ಟ್ರಿಗೆ ಇಷ್ಟ ತವ ಎಲ್ಲೂ ಹೇಳಕ್ ಹೋಗ್ಬೇಡ್ರಿ. ಇವ್ನು ಆಬ್ಸೆಂಟ್ ಆಗಿದ್ದ ತಾನೆ ಹೇಳ್ದಂಗೆ ಕೇಳ್ದಂಗೆ
ಅತ್ತೆ ಮನೆಗೆ ಹೋಗ್ಬೇಕಂತ ಇವನೇ ಮೇಷ್ಟ್ರ ಮಾತಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲದ್ರ ಮತ್ತೆ ಆಟ ಮಾಡೋನು. ಅಜ್ಜಿ ಬಾರಜ್ಜಿ, ಮೇಷ್ಟ್ರ ಮುಂದೆ ಹೇಳ್ಬಾರಜ್ಜಿ, ಮೇಷ್ಟ್ರು ಬೈತಾರ ಕಣಜ್ಜಿ, 2 ದಿವಸದ ಬೇರೆ ಸ್ಕೂಲಿಗೆ ಹೋಗಿಲ್ವಲ್ಲ, ಬೈತಾರೆ, ನೀನಾದ್ರೂ ಹೇಳ್ಬಾರಜ್ಜಿ ಅಂತ ಹೇಳಿದ್ರೆ ಹೋಗ್ಬೇಡ್ರಿ ನೀವು. ಬುದ್ಧಿ ಕಲಿಬೇಕು. ಇನ್ನೊಂದ್ ದಿವಸ ಎಲ್ಲೂ ನೆಂಟ್ರ ಮನೆಗೆ ಹೋಗ್ಬಾರ್ದು, ಸ್ಕೂಲ್ ಬಿಟ್ಟು ಸೀದಾ ಸ್ಕೂಲಿಗೆ ಹೋಗ್ಬೇಕು ಅಂತ ಅವನು ಬುದ್ಧಿ ಬರ್ಬೇಕು. ನೀವು ಹೋಗ್ಬೇಡ್ರಿ, ನೀವು ಇವಾಗ್ಲೇ ಹೇಳ್ತಿದ್ದೆ ನೋಡ್ರಿ. ಅಯ್ ನೋಡಜ್ಜಿ, ಅಮ್ಮ ಏನೇನು ಹೇಳ್ಬಿಟ್ಟು ಎದುರಿಸ್ತೈತೆ. ಅಜಯ್ ಅಜಯ್, ನೀನಾದ್ರೂ ಹೇಳಜ್ಜಿ ಒಂದ್ ರೇಟು, ನನಗೆ ಅದಕ್ಕೆ ಆಗ್ತೈತೆ. ಅಜಯ್ ನಾಳೆ ಬರ್ತೀನಜ್ಜಿ ಮೇಷ್ಟ್ರ ತವ ಹೇಳೋದಕ್ಕೆ, ಪ್ಲೀಸ್ ಕಣಜ್ಜಿ, ಬಾರಜ್ಜಿ. ಪಾಪ ಸುಮ್ಮಕ್ ಹೋಗ್ಲಾ, ನಾನು ತಲೆ ತಿರ್ಮಾಡ ನೀನು ನೋಡೋಣಂತ. ನಾಳೆ ಬೆಳಿಗ್ಗೆ ಇನ್ನು ಒಳಿಕ್ ಹೋಗಿ ಕುಂತಿಲ್ಲ, ಅಲ್ಲೇ ಶುರು ಆಗೋಯ್ತು ಕಣಪ್ಪ ನಿನ್ ಕಾಟ ಆಡ್ದ ನನ್ಗೆ. ಸುಮ್ಮಕಿರು, ಒಂದ್ ಗಳಿಗೆ ಹೋಗಿ ಸುಧಾರ್ಸ್ಕೊಡ್ತೀನಿ, ನನಗೆ ಸುಸ್ತಾಗೈತೆ. ಆ ಬಸ್ಸಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಯಾಕ ಸೊಂಟೆಲ್ಲ ಹಂಗೆ ಉಳ್ಕಂಗ್ ಆಗ್ಬಿಟ್ಟೈತೆ. ಸುಮ್ಕಿರು, ಒಂದ್ ಗಳಿಗೆ ಹೋಗಿ ನೀರ್ಗೀರ್ ಕುಡ್ದು ಒಂದ್ ಗಳಿಗೆ ಸುಧಾರ್ಸ್ಕೊಡ್ತೀನಿ, ಸೊಂಟ ನೆಟ್ಟಾಗಿ ಮಾಡ್ತೀನಿ. ಸುಮ್ಕಿರ ಪಾತ್ಲಾಗಿ. ನೀನ್ ಅಯ್ಯ ಅನ್ನಿಸ್ಬೇಡ. ಕಣಮ್ಮ ಆಯ್ತು, ನಾನು ಹೋಗ್ ಬರ್ತೀನಿ. ಚಂದ ತವ ಅಲ್ಲೇ ಸ್ಕೂಲಿಂದ ಬಂದಿರ್ತಾನೆ, ಸುಮ್ಕಿರು ನೀನು. ಹೆಂಗ ಹೋಗೋದ್ ಹೋಗ್ತಿದ್ಯಾ? ತಗ, ಒಂದ್ 50 ರೂಪಾಯಿ ಕೊಡ್ತೀನಿ. ಹೋಗ್ಬಿಟ್ಟು ಆ ಗಿರೀಶ್ ಅಣ್ಣರ ಅಂಗಡಿಲಿ ಟೀ ಸೊಪ್ ತಗೊಂಬ. ತಗ, ಟೀ ಸೊಪ್ ಖಾಲಿ ಆಗ್ಬಿಟ್ಟೈತೆ. ಟೀ ಇಡೋದಕ್ಕೆ ನಿಮ್ ಅಜ್ಜಿ ನಿಮ್ ತಾತ ಎಲ್ಲ ಬಂದ್ರಲ್ಲ ಇನ್ನೇನು. ನಾವು ಇನ್ನೇನ್ ಟೀ ಕುಡಿಯಲ್ಲ ಜಾಸ್ತಿ, ನಾನು ನಿಮ್ಮ ಅಪ್ಪಯ್ಯ. 2 ದಿವಸದಿಂದ ಟೀ ಸೊಪ್ ಬೇರೆ ಖಾಲಿ ಆಗಿತ್ತು, ಏನ್ ಟೀ ಇಟ್ಟಿರಲ್ಲ. ಈಗ ತಾತ ಬಂದ ತಕ್ಷಣನೇ ಅವ್ರಿಗೆ ಟೀ ಕಾಸು ಕೊಡ್ಬೇಕು. ತಗ, ಟೀ ಸೊಪ್ ತಗೊಂಬ. ಸರಿ ಕಣ, ಆಯ್ತು ಕೊಡಮ್ಮ, ಹೋಗ್ ಬರ್ತೀನಿ. ಅಮ್ಮ, ನಾನು ಬರೋದೇನಾದ್ರು ಲೇಟ್ ಆದ್ರೆ ಏನಮ್ಮ ಮಾಡೋದು? ಅದಕ್ಕೆ ನೀನೇ ಹೋಗ್ಬಿಟ್ಟು ತಗೊಂಬ ಹೋಗು. ನಾನು ಬರೋದ್ ಹತ್ಲಾಗಿಂದ ಲೇಟ್ ಆದ್ರೆ ಏನ್ ಮಾಡೋಣ? ಆ ಚಂದು ಸಿಗ್ಲಿಲ್ಲ ಅಂದ್ರೆ ಒಂದ್ ಗಳಿಗೆ ಕಾದು ಅವನ ಹತ್ರ ನೋಟ್ಸ್ ಎಲ್ಲ ಇಸ್ಕೊಂಡ್ ಬರ್ಬೇಕು. ನಾನು ಹೋಮ್ ವರ್ಕ್ ಏನೇನ್ ಕೊಟ್ಟಿದ್ದಾರೆ, ಏನೇನು ಹೋಮ್ ವರ್ಕ್ ಕೊಟ್ಟಿದ್ದಾರೆ, ಕ್ಲಾಸ್ ಏನೇನ್ ಮಾಡಿದಾರಲ್ಲ ಕೇಳ್ಕೊಂಡು ಬರ್ಕೊಂಡ್ ಬರ್ಬೇಕಣ್ಣ. ಅದು ಕೇಳ್ತಿರೋದು. ಲೇ ಪಾಪ, ಅವನು ಚಂದು ಇಷ್ಟೊತ್ತಿಗೆ ಬಂದಿರ್ತಾನೋ ಬಂದಿರಲ್ವಾ? ಅವನು ನಿನ್ನಂಗೆ ತರಲೆ ನನ್ ಮಗ. ಅವನು ಇನ್ನು ಸ್ಕೂಲ್ ಬಿಟ್ಟ ತಕ್ಷಣ ಏನು ಬರಲ್ಲ ಅವನು. ಒಂದ್ ಕೆಲ್ಸ ಮಾಡು, ಹೋಗ್ಬಿಟ್ಟು ಮೊದ್ಲು ಅಂಗಡಿ ತವ ಹೋಗಿ ಟೀ ಸೊಪ್ ತಗೊಂಬ. ಹೋಗು, ಟೀ ಸೊಪ್ ತಗೊಂಬಂದ್ಬಿಟ್ಟು ಕೊಟ್ಟು ಆಮೇಕಿಂದ ಬೇಕಾದ್ರೆ ನೀನ್ ಚಂದು ತಾವ್ ಹೋಗುವಂತೆ. ನಾನ್ ತಡಿಯಮ್ಮ, ಮೊದ್ಲು ಚಂದು ಮಂತ ಹೋಗ್ತೀನಿ. ಅವನು ಏನಾದ್ರೂ ಇರಿಲ್ಲ ಅಂದ್ರೆ ಬೇಕಾದ್ರೆ ಬೇಗ ಬಂದ್ಬಿಟ್ಟು ನಿನಗೆ ಟೀ ಸೊಪ್ಪು ತಗೊಂಬಂದ್ ಕೊಟ್ಟು ಹೋಗ್ತೀನಿ. ನಡ್ರಿ ಒಳಿಕೆ. ಸುಸ್ತಾಗಿ ಬಂದಿದ್ದೀರಾ, ಬಸ್ಸಲ್ಲಿ ಬೇರೆ ಬಂದಿದ್ದಕ್ಕೂ ಅದಕ್ಕೂ. ಟ್ರೈನ್ ಸಿಕ್ತಾ ಏನ್ ಬಸ್ಸಲ್ಲಿ ಬಂದ್ರಿ ಅತ್ತೆ? ಅಮ್ಮ, ನೀ ಬಸ್ಸಲ್ಲಿ ಏನ್ ಬರಕ್ಕೂ ಆಗ್ಲಿಲ್ಲ, ರೈಲ್ನಲ್ಲೇ ಬಂದು ರೈಲ್ ಸಿಕ್ತು. ಅಳಿಯಂದ್ರು ಬಂದ್ಬಿಟ್ಟು ಕಾರಲ್ಲಿ ಬಂದು ರೈಲ್ವೆ ಸ್ಟೇಷನ್ ಹತ್ರ ಬಂದು ಹತ್ತಿಸೋದ್ರು. ಏನಂದ್ರೆ ಜಾಸ್ತಿ ಹೊತ್ತು ರೈಲ್ನಲ್ಲೇ ಕೂತ್ಕೊಂಡ್ಬಿಟ್ಟು ನೋಡೆ, ಅದಕ್ಕೆ ಯಾಕ ಮೈ ಕೈ ನೋವು ಜಾಸ್ತಿ ಆಗ್ಬಿಟ್ಟೈತೆ, ಸೊಂಟ ಎಲ್ಲ ಇಟ್ಕೊಂಡಂಗ ಆಗ್ಬಿಟ್ಟೈತೆ. ನಡಿ, ಒಂದ್ ಗಳಿಗೆ ಸುಧಾರಿಸ್ಕೊಂಡ್ರೆ ಸರಿ ಆಗುತ್ತೆ. ಸರಿ ಕಣ್, ಬರ್ರಿ ಅತ್ತೆ. ಬರ್ರಿ, ಮೊದ್ಲು ಕೈ ಕಾಲ್ ಮಕ್ಕ ತಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಳ್ರಿ. ಬರ್ರಿ, ಆಮೇಕಿಂದ ಊಟ ಗೀಟ ಇಟ್ಕೊಡ್ತೀನಿ. ಇವಾಗಿಂದ ಅಡಿಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬರ್ರಿ, ಊಟ ಮಾಡಿರಂತೆ. ನಮ್ ಸುನೀಲ್ ಬಂದಾನೆ. ಹೊಸ ಅಂಗಿ ಹಾಕೊಂಡ್ ಏನು ಅತ್ತೆ ಮನೆಗೆ ಹೋಗಿದ್ದ ಅನ್ಸುತ್ತೆ, ಬಿಲ್ಡಪ್ ಕೊಟ್ಕೊಂಡ್ ಬರಕ್ಕೆ ಬಂದಾನೆ. ಈ ನನ್ ಮಗ ಏನ್ ಕಡಿಮೆ ನನ್ ಮಗ ಅಲ್ಲ ಇವನು. ನನ್ಗೇನೇನೆ ಹೇಳ್ದಂಗೇನೇನೆ ಅವ್ರ ಅತ್ತೆ ಮನೆಗೆ ಹೋಗ್ಯ ನೋಡು. ಲೋ ಚಂದು, ಅತ್ತೆ ಮನೆಗೆ ಹೋಗ್ತೀನಿ ಕಳ್ಳ ಅಂತ ಒಂದ್ ಮಾತು ಹೇಳಿದ್ರೆ ಏನಾಗ್ತಿತ್ತು ಇವನಿಗೆ? ಎಂತ ನನ್ ಮಗ ಅಂತೀಯ? ಫ್ರೆಂಡು ಅಂತಾನ ಅಷ್ಟೇ ಇವನು. ಇವನ ಕಡಿಮೆ ಅಲ್ಲ ಇವನು. ಅಲ್ಲ ಸುನಿಲ, ಹೊಸ ಅಂಗಿ ಹಾಕೊಂಡ್ ಮಿಂಚ್ತಿದ್ಯಾ? ಎಲ್ಲ ಹೋಗಿದ್ದೆ ಅಂತ ಎಲ್ಲೋಗಿದ್ದೆ? ನೆಂಟ್ರ ಮನೆಗೆ ಹೋಗಿದ್ದೆ ಅನ್ನು? ಅಲ್ಲೋ ಚಂದು, ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಕಣಲ್ಲ. ಶಿವಮೊಗ್ಗಕ್ಕೆ ನಮ್ಮ ಅತ್ತೆ ಊರಿಗೆ ಹೋಗಿದ್ದೆ. ಈಗ ನಿಂತವಳೆನೆ ಹುಡುಕೊಂಡ್ ಬರ್ತಿದ್ದೆ, ನಿಮ್ಮಂತವಳೆನೆ. ಅಲ್ಲ, ನೀನು ಇಲ್ಲೇನೆ ದಾರಿ ಅಡ್ಡದಲ್ಲೇ ಸಿಕ್ತೆ. ಹೆಂಗ ಒಳ್ಳೇದಾಯ್ತು ಕಣ್ಬಿಡು. ಚಂದು, ಸ್ಕೂಲಿಗೆ ಹೋಗಿದ್ದೆ ಅನ್ನು 2 ದಿವಸದಿಂದ. ಏನೇನ್ ಪಾಠ ಮಾಡಿರಲ್ಲ? ಮೇಷ್ಟ್ರು ಏನಾದ್ರು ಹೋಮ್ ವರ್ಕ್ ಏನಾದ್ರು ಕೊಟ್ಟಿದಾರ? ಲೋ ಚಂದು, ಏನಾದ್ರು ಹೋಮ್ ವರ್ಕ್ ನೋಟ್ಸ್ ಏನಾದ್ರು ಕೊಟ್ಟಿದ್ರೆ ಹೇಳಲ್ಲ, ನಾನು ಬರ್ಕೊಂಡ್ ಬರ್ತೀನಿ. ಪ್ಲೀಸ್ ಕಣಲ್ಲ ಚಂದು, ನೀನು ಫ್ರೆಂಡ್ ಅಲ್ವಲ್ಲ? ನಾನು ಬಾಳ ಕಣ, ಹೋಗು. ನೀನು ಎಂತ ನನ್ ಮಗ ಅಂತೀಯ ಅಲ್ವದಲ್ಲ? ಫ್ರೆಂಡು ಅಂತ ಹೇಳ್ತೀಯ. ಒಂದ್ ಮಾತು ನನಗೂ ಹೇಳ್ಬೇಕಿತ್ತು. ಅತ್ತೆ ಮನೆಗೆ ಹೋಗ್ತೀನಿ ಕಳ್ಳ, ಅತ್ತೆ ಊರಿಗೆ ಅಂತ ನನಗೂ ಒಂದು ಮಾತು ಹೇಳ್ದಲ್ಲ ನೀನು, ಹಂಗೆ ಹೋಗ್ಬಿಟ್ಟಿಯ. ಮತ್ತೆ ಹೇಳ್ಬೇಕಿತ್ತಾನೆ ನನಗೂ. ಚಂದ, ನನಗೂ ಗೊತ್ತಿರೋದ್ ಕಣಲ್ಲ, ನಮ್ಮ ಅತ್ತೆ ಊರಿಗೆ ಹೋಗ್ತೀವಂತ. ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅತ್ತೆ ಫೋನ್ ಮಾಡಿದ ತಕ್ಷಣ ಸಡನ್ ಆಗಿ ಹೊಯ್ಟ್ ನಿಂತ್ಕೊಂಡ್ಬಿಟ್ರ. ಅದಕ್ಕೆ ನನಗೂ ಕರ್ಕೊಂಡು ಹೋದ್ರು. ನಾನೇನು ಹೋಗ್ತಿರೋದ್ ಕಳ್ಳ ಚಂದು, ನಮ್ಮ ಅತ್ತೆಗೆ ನನ್ಗೆ ನೋಡಂಗಾಗಿತ್ತು ಅಂತೆ. ಅದಕ್ಕೆ ನಮ್ಮ ಅತ್ತೆ ಫೋನ್ ಮಾಡಿದ್ಲಲ್ಲ, ಪಾಪಗೂ ನೋಡಂಗಾಗಿತ್ತು, ಕರ್ಕೊಂಬರ್ರಿ ಅಂತ ಫೋನ್ ಮಾಡಿತ್ತು. ಅದಕ್ಕೆ ಹೋಗಿದ್ದೆ ಕಣಲ್ಲ ಚಂದು. ಅದಿರ್ಲಿ ಅಲ್ವದಲ್ಲ, ಮೇಷ್ಟ್ರು ಏನಾದ್ರು ಕೇಳಿರಲ್ಲ, ಆ ಪಿಂಕಿ ಏನಾದ್ರು ನೆಂಟ್ರ ಮನೆಗೆ ಹೋಗಿದೆ ಅಂತ ಏನಾದ್ರು ಹೇಳಿದ್ರ? ಮೇಷ್ಟ್ರ ಮುಂದೆ ತಾಡಿ ಏನಾದ್ರು ಹೇಳಲು ಚಂದು? ಯಾಕ ಭಯ ಆಗ್ತೈತೆ, ಹೇಳಲ್ಲ? ಇಲ್ಕಣೆ, ಹೇಳು, ಎದ್ರಬೇಡ. ಅವಳಿಗೂ ಪಿಂಕಿಗೆ 2 ದಿವಸದಿಂದ ಹುಷಾರಿಲ್ಲ ಅಂತ ಕಣೋ, ಸಿಕ್ಕಾಬಟ್ಟೆ ಜ್ವರ ಅಂತೆ. ಅದಕ್ಕೆ ನೀನ್ ಬಂದಿರಲ್ಲ ನೋಡು, ಅವತ್ತಿಂದ ಆ ಪಿಂಕಿನೂ ಬಂದಿಲ್ಲ.
ಹೆಂಗ ಪಾಡ ಸುಮ್ಕಿರು. ಪಿಂಕಿ ಇದ್ದಿದ್ರೆ ಗ್ಯಾರಂಟಿ ನಿನ್ ಮೇಲೆ ಚಾಡಿ ಹೇಳ್ಬಿಡೋಳು ಸಾ. ಮತ್ತೆ ಅವನು ನೆಂಟ್ರ ಮನೆಗೆ ಹೋಗಿದ್ದಾನೆ ಸಾ, ಅತ್ತೆ ಊರಿಗೆ ಹೋಗಿದ್ದಾನೆ ಸಾ, ಆಬ್ಸೆಂಟ್ ಆಗ್ಬಿಟ್ಟು ಅಂತ ಪಿಂಕಿ ನಿನ್ಗೆ ಹಾಕೊಟ್ಬಿಡೋಳು ಮೇಷ್ಟ್ರ ಮುಂದೆ. ಹೆಂಗ ಉತ್ತಮ ಆಯ್ತು ಬಿಡು, ಅವಳು ಬಂದಿರಲ್ಲ ಹೆಂಗ ಸ್ಕೂಲ್ಗೆ. ಚಂದು ಹೆಂಗ ಸುಮ್ನಿರಪ್ಪ, ಹೆಂಗ ಒಳ್ಳೇದಾಯ್ತು. ನಾನು ಪಿಂಕಿ ಗ್ಯಾರಂಟಿ ನನ್ ಮೇಲೆ ಚಾಡಿ ಹೇಳಿರ್ತಾಳ ಅನ್ಕೊಂಡಿದ್ದೆ. ಹೆಂಗ ಲೋ ಚಂದು, ಮೇಷ್ಟ್ರ ಏನಾದ್ರು ಕೇಳಿರಲ್ಲ ನನಗೆ? ಕೇಳ್ದಂಗಿರ್ತಾರೇನಪ್ಪ. 2 ದಿವಸದಿಂದ ಆಬ್ಸೆಂಟ್ ಆಗಿದೆಯಲ್ಲ, ಅದು ಕೇಳ್ದಂಗಿರ್ತಾರ. ನಿನ್ನೆ ಏನ್ ಕೇಳಿಲ್ಲ, ಇವತ್ ಕೇಳಿರು. ಲೋ ಚಂದು, ಎಲ್ಲಲ್ಲ ಸುನಿಲ ಬರ್ತಿಲ್ಲ, ಎಲ್ಲೋಗಿದಾನಲ್ಲ ಅಂತ ಕೇಳಿರು. ಏನ್ ಹುಷಾರಾಯ್ತೋ, ತಿರ್ಗಾ ಏನಾರು ಕಾಯಿಲೆ ಏನಾರು ಆಗೈತೋ, ಅವನಿಗೆ ಜ್ವರ ಗಿರ ಬರ್ತೈತೋ ಅಂತ ಕೇಳಿರು. ಏನೋ ಗೊತ್ತಿಲ್ಲ ಸ ಅಂತ ಹೇಳಿದಿರಿ. ನಾಳೆ ಏನಾದ್ರು ಮೇಷ್ಟ್ರು ಕೇಳಿದ್ರೆ ಏನಾದ್ರು ಒಂದ್ ಹೇಳು, ಹುಷಾರಿರಿಲ್ಲ ಸ ಅಂತ ಏನಾದ್ರು. ಲೋ ಲೋ ಸುನಿಲ, ನಿನ್ನ ನೆಚ್ಕೊಂಡ್ಬಿಟ್ರೆ ಆಯ್ತು ಕಡಲ್ಲ. ಲೋ ಕಬಡ್ಡಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದೀವಿ, ಸ್ಪೋರ್ಟ್ಸ್ ಐತೆ, ಮುಂದಿನ ತಿಂಗಳಿಂದ ಸ್ಪೋರ್ಟ್ಸಿಗೆ ಬೇರೆ ಹೋಗ್ಬೇಕು. ನೀನು ದಿನ ಬಿಟ್ಟು ದಿನ ನೆಂಟ್ರ ಮನೆಗೆ ಜ್ವರ ಬರ್ತೈತೆ ಅದ್ ಬರ್ತೈತೆ ಅಂತ ನೀನ್ ಮಂತಾವ ಉಳ್ಕೊಂಡು ಆಬ್ಸೆಂಟ್ ಆಗ್ಬಿಟ್ರೆ ಹೋಯ್ತು ಬಿಡು. ಹೋದ್ಸಲಿ ಸೋತಂಗೆ ಸೋತೋಗ್ಬಿಡ್ತೀವಿ ಅಷ್ಟೇ. ನಿನ್ನಂಗ್ ನೆಚ್ಕೊಂಡ್ರೆ ಆಗಲ್ಲ ಕಣಪ್ಪ. ಸುಮ್ಕೆ ನಾವು ಬೇರೆ ಟೀಮಾರ ಮಾಡ್ಕೊಂತೀವಿ, ನೀನ್ ಬೇರೆ ಯಾವ್ದಕ್ಕಾದ್ರೂ ಸೇರ್ಕ ಹೋಗು. ಲೋ ಲೋ ಚಂದು, ಹಂಗೆಲ್ಲ ಬೇಜಾರ್ ಮಾಡ್ಕೋಬೇಡ ಕಣಲ್ಲ. ಇನ್ ಮೇಲಿಂದ ಯಾವತ್ತೂ ಆಬ್ಸೆಂಟ್ ಆಗಲ್ಲ ಕಣಲ್ಲೋ ಚಂದು. ಏನಂದ್ರೆ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಿತ್ತು, ಹೋದೆ ಅಷ್ಟೇ. ಇನ್ ಯಾವತ್ತೂ ಆಬ್ಸೆಂಟ್ ಆಗಲ್ಲ ಕಣಲ್ಲ, ಸುಮ್ಕಿರಲ್ಲ ಚಂದು. ಹಂಗಾರೆ ನನಗ್ ಬಿಟ್ಟು ನೀನು ಬೇರೆ ಟೀಮ್ ಕಟ್ಕೊಳ್ತೀಯ? ಸರಿ ಕಣ, ಆಯ್ತು ಬಿಡಪ್ಪ. PT ಮಾಸ್ಟರ್ಗೆ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಬಿಡು ನಾನು. ಅದಕ್ಕೇನಂತೆ, ನೀನು ಕ್ಯಾಪ್ಟನ್ ಆಗಿದ್ಯಾ ಕಬಡ್ಡಿ ಟೀಮ್ಗೆ ಕ್ಯಾಪ್ಟನ್ ಅಂತ. ನೋಡು, ಅಲ್ಲ ನನ್ಗೆ ಬಿಟ್ಟು ನೀನು ಇದು ಮಾಡ್ತಿದ್ಯಲ್ಲ ಚಂದ. ಇಷ್ಟೇನಾ ಫ್ರೆಂಡ್ಶಿಪ್? ಸರಿ ಕಣ, ಆಯ್ತು ಬಿಡು. ನೀನು ಆಬ್ಸೆಂಟ್ ಆದ್ರೆ ನಾನೇನು ಮಾಡೋಣ? ಎಲ್ಲಾರ ನೀನು ಪ್ರಾಕ್ಟೀಸ್ ಮಾಡ್ಬೇಕಪ್ಪ. ಕ್ಯಾಪ್ಟನ್ ಹೇಳ್ದಂಗೆ ಮಾತು ಕೇಳಬೇಕು. ಅಲ್ಲಿ ಸೋತೋಗ್ಬಿಟ್ರೆ ನನಗೆ ಎಷ್ಟು ಅವಮಾನ ಆಗೋದು ಗೊತ್ತಾ? ನಾನು ಕ್ಯಾಪ್ಟನ್ ಅಂದ್ಮೇಲೆ ನನಗೂ ಆಸೆ ಇರುತ್ತೆ. ಟ್ರೋಫಿ ಗೆದ್ದು ಎಲ್ಲಾರ ಮುಂದೆ ನಾನು ಬಿಲ್ಡಪ್ ಕೊಡ್ಬೇಕಂತ. ನಿನ್ನ ನೆಚ್ಕೊಂಡ್ಬಿಟ್ರೆ ಮುಗ್ದೋಯ್ತು, ಹೋಗಲ್ಲ. ಸುಮ್ಮನಿರಲ್ಲ ಚಂದು. ಚಂದು, ನೀನೇನ್ ತಲೆ ಕೆಡಿಸ್ಕೋಬೇಡ. ನಾನ್ ರೈಡಿಂಗ್ ಹೋದ 2-3 ಜನಕ್ಕೆ ಔಟ್ ಮಾಡ್ಕೊಂಡ್ ಬರ್ತೀನಿ. ಸುಮ್ಕಿರೋ. ಈ ಸಲ ಗೆದ್ಬಿಟ್ಟು ಟ್ರೋಫಿ ನಿನ್ ಕೈಲಿಂದ ಎತ್ತಿಸ್ಲಿಲ್ಲ ಅಂದ್ರೆ ಕೇಳಬೇಕಾದ್ರೆ ಕಣ, ಆಯ್ತು ಬಿಡು. ಈ ಬಿಲ್ಡಪ್ಪಿಗೆ ಕಡಿಮೆ ಇಲ್ಲ ನೀ ನನ್ ಮಗ ನೀನು. ಸರಿ ಕಣಲ್ಲ ಚಂದು, ಆಯ್ತು. ಹಂಗಾರೆ ನಾನು ಅಂಗಡಿ ತಗ ಹೋಗಿ ಬರ್ಬೇಕು. ನಮ್ಮ ಅಮ್ಮಯ್ಯ ಟೀ ಸೊಪ್ಪು ತಗಮ್ಮ ಅಂತ ಕಳ್ಸೈತಿ. ಗಿರಿಜಣ್ಣರ ಅಂಗಡಿ ತಗ ಹೋಗ್ತಿದ್ದೀನಿ, ಬರ್ತೀಯ? ಹೋಗ್ ಬರೋಣ. ಹೋಗ್ ಬರಪ್ಪ, ನನಗೆ ಮಂತಾವ್ ಕೆಲ್ಸ ಐತೆ. ನಮ್ಮ ಅಮ್ಮಯ್ಯ ಕರಿಯುತ್ತೆ, ಎಲ್ಲ ಹೋದ್ರೆ ಬೈಯುತ್ತೆ. ಸಂಜೆ ಕಡೆಯಿಂದ ಎಲ್ಲೂ ಹೋಗ್ಬೇಡ ಅಂತ ಕತ್ಲಾದ್ರೂ ಮಂತಾವ್ ಬರಲ್ಲ ಅಂತ ಬೈಯುತ್ತೆ. ಹೋಗ್ತೀನಿ ನಾ ಮಂತಾವ. ಈ ಕಡೆ ಚಂದು, ಆಯ್ತು, ಹೋಗು. ಓಹೋ, ಏನಲ್ಲ ರಂಗಪ್ಪ, ಎತ್ಲಾಕ್ ಹೋಗಿದ್ದು 2-3 ದಿವಸದಿಂದ ಕಾಣ್ತಿರಲ್ಲವು. ಎಲ್ಲ ನೆಂಟ್ರ ಮನೆಗೆ ಹೋಗಿದ್ದೇನಪ್ಪ? ಹ್ಞೂ ಕಣ್ರಿ ಗೌಡ್ರಿ, ನಮ್ಮ ಮಗಳೂರಿಗೆ ಹೋಗಿದ್ದೆ ಕಣ್ರಿ ಗೌಡ್ರಿ. ನಮ್ಮ ಅಮ್ಮಣ್ಣಿ ಫೋನ್ ಮೇಲೆ ಫೋನ್ ಮಾಡ್ತಿದ್ಲು, ನೋಡಂಗ ಆಗೈತ್ ಕಣ್ ಬಾರಪ್ಪಾಜಿ ಅಂತ. ಅದಕ್ಕೆ ನಾನು, ನಮ್ಮ ಹುಡ್ಗ, ನಮ್ಮ ಅಜ್ಜಿ 3 ಜನ ಹೋಗಿದ್ದು ಕಣ್ರಿ ಗೌಡ್ರಿ. ಓಹೋ, ಹಂಗಾರೆ ಮಗಳೂರಿಗೆ ಹೋಗಿದ್ದೇನಪ್ಪ? ಹಾ, ಹೆಂಗ ಹೋಗ್ ಬಂದೆ ಅಲ್ವಲ್ಲ ರಂಗಪ್ಪ? ಹೋಗಿ 2 ದಿವಸಕ್ಕೆ ವಾಪಸ್ ಬಂದ್ಬಿಡಿದ್ಯಾ? 1 ವಾರ 15 ದಿವಸ ಉಳ್ಕೊಂಬರೋದಲ್ವೇ ನಾವು? ಯಾ ಗೌಡ್ರ ಸುಮ್ಕಿರ್ರಿ. 2 ದಿವಸದಿಂದ ನಾನು ತೋಟ ನೋಡ್ದಲೆ ಹಸ್ಗಳು, ತೋಟ, ಕುರಿ ಮರಿಗಳು ಎಲ್ಲದನ್ನು ಕಟ್ಕೊಂಡಿದೀವಿ. ಪಾಪ ಹುಡುಗನ ಮೇಲೆ ಒಬ್ಬನ ಮೇಲೆ ಬಿಟ್ಟು ಹೋಗಕ್ ಆಗುತ್ತೇನ್ರಿ ಗೌಡ್ರೆ? 2 ದಿವಸಕ್ಕೆ ನನಗೆ ಉಸಿರು ಕಟ್ಟಂಗ ಆಗ್ಬಿಟ್ಟಿತ್ತು. ನಿಮ್ಗಂದ್ರೆ ಟೌನಲ್ಲಿ ಒಂದ್ ಸ್ವಲ್ಪ ಇದ್ದು ರೂಢಿ ಆಗ್ಬಿಟ್ಟೈತ ಏನ ಗೌಡ್ರೆ. ನನ್ಗಂತೂನು ಅಲ್ಲಿ ಹೋಗ್ಬಿಟ್ರೆ ಆಯ್ತು, ಊರ್ ಕಡೆ ಯಾವಾಗ ತಿರ್ಗಿ ನೋಡ್ತೀನೋ ಭಗವಂತ, ಊರಿಗೆ ಯಾವಾಗ ಬರ್ತೀನೋ ಅನ್ನಿಸ್ಬಿಡುತ್ತೆ. ಕೈ ಕಾಲೆಲ್ಲ ಕಟ್ಟಾಕಂಗ ಆಗ್ಬಿಡುತ್ತೆ ಕಣ್ರಿ ಗೌಡ್ರೆ. ನೋಡ್ರಿ ಇವಾಗ ಬಂದಡ್ಕೆಲ್ಲ ತೋಟದ ತಾವ್ ಹೋಗಿದ್ದೆ, ಇಲ್ಲಿ ಅಂಗಡಿ ತಾವ್ ಬಂದೆ, ಹಂಗೆ ಹೆಂಗ ಅಡ್ಡಾಡ್ಕಣೆ ಹೆಂಗ ಕಾಲ ಕಳೆದ್ ಬಿಡ್ತೀವಿ. ಅಯ್ಯ ಗೌಡ್ರೆ, ಅಲ್ಲೂ ಕುಂತಾವ ಕುಂತು ನನಗೂ ಬೇಜಾರಾಗ್ಬಿಡ್ತು ಕಣಿ, ಹೇಳ್ರಿ. ರಂಗಪ್ಪ, ಹಂಗ ಹೇಳಿದ್ರೆ ಸರಿ ಆಗುತ್ತೆ ಅಲ್ಲ. ನಿಮ್ ಹುಡುಗಿರ ಜೊತೆ ಅಲ್ಲೇ ಶಿವಮೊಗ್ಗದಲ್ಲದೇನೆ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದು ಚೆನ್ನಾಗಿರೋ ಟೂರ್ ಹಾಕೊಂಡ್ ಬರೋದಲ್ವಲ್ಲ? ಎಂತೆಂತ ಪ್ಲೇಸ್ಗಳಿದಾವೆ ಶಿವಮೊಗ್ಗದಲ್ಲಿ, ಹೋಗ್ ಬರೋದಲ್ವಾ? ಇಲ್ ಕಣ್ರಿ ಗೌಡ್ರಿ, ನಮ್ ಹುಡ್ಗಿ ಹೇಳಿದ್ಲು, ನಮ್ದೇ ಕಾರ್ ಐತೆ ಸುಮ್ಕಿರಪ್ಪಾಜಿ ಹೋಗ್ ಬರೋಣ ಅಂತ ಹೇಳಿದ್ಲು. ಎಲ್ಲಾರು ಹೋಗ್ ಬರೋಣ, ಒಂದ್ ದಿವಸ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಸುಮ್ಕಿರಿ ಅಂತ ಹೇಳಿದ್ಲು ನಮ್ಮ ಅಮ್ಮಣ್ಣಿ. ನಾನಿದ್ದವನು ಸುಮ್ಕಿರಮ್ಮಣಿ ಬೇಡ, ನಿಮ್ಮ ಅಣ್ಣನ ಮೇಲೆದೇನೆ ಎಲ್ಲ ಹಸ್ಗಳು, ಮನೆ ಕೆಲ್ಸ ಎಲ್ಲ ಬಿಟ್ಟು ಬಂದ್ಬಿಟ್ಟಿದೀನಿ, ತೋಟದ್ದು ಹೊಲದ್ದು ಎಲ್ಲ. ಜಾಸ್ತಿ ದಿವಸ ಉಳ್ಕೊಂಡ್ಬಿಟ್ರೆ ಬೇಜಾರ್ ಮಾಡ್ಕೊಂಡ ಸುಮ್ಕಿರುವ. ಅವನ ಮೇಲೆದೇನೆ, ಅವನು ಟ್ಯಾಕ್ಟ್ರಿಗೆ ಬಾಡಿಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ, ಉಕ್ಕೆ ಹೊಡೆಯಕ್ಕೆ, ರೋಟ್ರ್ ಹೊಡೆಯಕ್ಕೆ ಎಲ್ಲ ಕರಿತಿರ್ತಾರೆ. ಸುಮ್ಕಿರಮ್ಮ ಬೇಡ ಅಂತ ಹೇಳಿ ಹೇಳ್ಬಿಟ್ಟು ಬಂದೆ ಕಣ್ರಿ ಗೌಡ್ರೆ. ಕಳ್ಳ ರಂಗಪ್ಪ, ಕೆಲ್ಸಗಳು ಜೀವನ ಪೂರ್ತಿ ಇದ್ದಿದ್ದೆ ಕಳ್ಳ. ಹಂಗಂತ ನೀನು ಎಲ್ಲೂ ಹೋಗ್ದಂಗೆ ಎಲ್ಲೂ ತಿರ್ಗಾಡ್ದಂಗೆ ಹಂಗೆ ಬಂದ್ಬಿಟ್ರೆ ಆಗುತ್ತೆಲ್ಲ.
ಸರಿ ಕಣ ಆಯ್ತು ಬಿಡಪ್ಪ, ಏನು ಮಾಡಕ್ ಆಗಲ್ಲ. ಎಲ್ಲಾರದು ಒಂಥರ ಇದ್ರೆ ನಿಂದೆ ಒಂಥರ. ಇರ್ಲಿ ಬಿಡು. ಹೆಂಗ ಹೆಂಗ ಮಗಳ ಮನೆಗೆಲ್ಲ ಹೋಗ್ ಬಂದ್ಬಿಟ್ಟೆ ಏನಪ್ಪ? ಹೆಂಗ ಹೋಗಿರಲ್ಲ? ಗೌಡ್ರೆ ಹೋಗ್ ಬಂದೆ. ಹಾ ಗಿರೀಶಣ್ಣ ಅಣ್ಣ ನಮ್ ಪಾಪ ಬಂದಾನೆ. ಪಾಪಣ, ಇದ್ಯಾಕಲ್ಲ ಅಂಗಡಿ ಬಂತ ಬಂದಿದ್ಯಾ? ಯಾಕೋ ಯಾಕೆ ಏನ್ ತಗೊಂಡ್ ಹೋಗಕ್ ಬಂದೆ? ನಿಲ್ಕಣ್ತಾತ ಮತ್ತೆ ಅಮ್ಮ ಟೀ ಸೊಪ್ಪು ತಗೊಂಬರಕ್ ಹೇಳ್ತು, ಅದಕ್ಕೆ ಟೀ ಸೊಪ್ಪು ತಗೊಂಡ್ ಹೋಗೋಣ ಅಂತ ಬಂದಿದ್ದೀನಿ ಕಣ್ತಾತವ್. ಇಲ್ಲ ಪಾಪ, ಖಾಲಿ ಆಗಿತ್ತು ಅನ್ನು. ಸರಿ ಕಣ ಆಯ್ತು ತಗೊಳಪ್ಪ. ಎಷ್ಟ್ರು ತಗೊಂಡ್ತೀಯ? ದುಡ್ಡು ಕೊಟ್ಟು ಕಳ್ಸೈತ ಅಮ್ಮ? ಕಣ್ತಾತವ್ ಟೀ ಸೊಪ್ಪಿಗೆ ಆಗಂಗೆ ದುಡ್ಡು ಕೊಟ್ಟು ಕಳ್ಸೈತೆ. ತಾತ ಆಹಾ ಚರ್ಮುರಿ ವಾಸನೆ, ಚರ್ಮುರಿ ಬೋಂಡದ ವಾಸನೆ ಹಂಗೆ ಕಿತ್ಕೊಂಡ್ ಬರ್ತೈತೆ ತಾತ. ಮತ್ತೆ ನನ್ಗೆ ಚರ್ಮುರಿ ಕೊಡಿಸ್ತಾತ ಒಂದ್ ಪ್ಲೇಟು. ಏ ಪಾಪ ಸುಮ್ಮಕ್ ನಡಿಲ್ಲ. ಅತ್ಲಾಗಿಂದ ಟ್ರೈನಲ್ಲೆಲ್ಲ ಬರ್ಬೇಕಾದ್ರೆ ಅದು ಇದು ತಿಂದಿದ್ಯಾ? ಒಡೆ ಗಿಡೆ ಅಂತೆ ಅದು ಇದು ಎಲ್ಲ ತಿಂದಿದ್ಯಾ ಹೋಟ್ಲಲ್ಲೆಲ್ಲ? ಅಲ್ಲಿ ತಿರ್ಗಾ ಇವಾಗ ಚರ್ಮುರಿ ಕೊಡಿಸ್ತಾತ ಅಂತ ಹೇಳ್ತಿದ್ಯಾ? ಏನು ಬೇಡಕ ನಡಿಯವು, ಜಾಸ್ತಿ ತಿನ್ಬೇಡವು. ಇಲ್ಲ ಕಣ ಹೋಗು, ನನಗ್ ಬೇಕು ಕೊಡ್ಸು ಅಷ್ಟೇ. ನನಗೆ ನನ್ಗೆ ಚರ್ಮುರಿ ಬೇಕಂದ್ರೆ ಬೇಕು ಅಷ್ಟೇ. ಇವಾಗ ಕೊಡಿಸ್ತೇ ಕೊಡ್ಸಲ್ಲ ಹೇಳು ನೀನು. ಹಾ ಇವನ ಏನ ಪಾಪಲೇ, ಸುಮ್ಕ್ ಹೋಗ್ಲ ಅಯ್ಯ ಅನಿಸ್ಬೇಡ ನೀನು. ಏನ್ ಹುಡುಗ ಆಗಿದೆ ಏನೋ ಅತ್ಲಾಗಿ. ಮಂತಾವಲೇನ ಏನಾರು ತಗೊಂಬರುತ್ತೆ ನಿಮ್ಮ ಅಪ್ಪಯ್ಯ. ಸುಮ್ಮಕ್ ತಡಿ, ಏನು ಬೇಡ. ಇಲ್ಲೇನ್ ತಿಂತೀಯ? ಅದು ಇದು ತಿನ್ಬೇಡ ಕಣ್ಲ, ಆರೋಗ್ಯ ಕೆಟ್ಟೋಗುತ್ತಂತ ಹೇಳಿದ್ರೆ ಅಲ್ಲ ಹಠ ಮಾಡ್ಕೊಂಡ್ ನಿಂತಿದ್ಯಾ? ಸುಮ್ಮಕ್ ನಡಿಲವು. ಕಣ ಹೋಗು, ನನಗ್ ಬೇಕು ಅಂದ್ರೆ ಬೇಕು ಕೊಡ್ಸು ಇವಾಗ. ಕೊಡ್ಸೋದ್ ಅತ್ಲಾಗಿ ಆ ಹುಡುಗ ಮಾತ್ ಕೇಳೋದು ಏನಿಲ್ಲ, ಅಳ್ತಾ ನಿಂತಿದ್ದಾನತ್ಲಾಗಿ. ನೀನ್ ಅತ್ಲಾಗಿ ನೀನು ಹಂಗಲ್ ಕಂಡ್ಲ ಪಾಪ ಜಗಣ್ಣವು. ಆ ಹುಡುಗಂಗೆ ಕೊಡ್ಸೋದಕ್ಕೇನು ಕೊಡಿಸ್ತೀನಿ, ಅದಕ್ಕೇನಂತೆ ಮನೇಲು ಬೇಕಾದಷ್ಟ ಐತ ಅವ್ನಿಗೆ ತಿನ್ನೋದು. ಈ ಚರ್ಮುರಿ ಅವು ಇವು ತಿನ್ಬಾರ್ದು ಅಂತ ಡಾಕ್ಟ್ರಿಗೆ ಹೇಳಿ ಕಳ್ಸಿದಾರ ಕಣವು. ಮೊನ್ನೆ ಹೊಟ್ಟೆ ನೋವು ಅಂತ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು ನೋಡು. ಅಂಗಡಿ ಐಟಮ್ ಅದು ಇದು ತಿನ್ನಿಸ್ಬಿಡ್ರಿ ಅಂತ ಹೇಳಿದಾನೆ. ಆದ್ರೂ ಈ ನನ್ನ ಮಗ ಬಾಯೇ ನಿಲ್ಸಲ್ಲ. ಅದ್ ಬೇಕು ಇದ್ ಬೇಕು ಅಂತ ಆಟ ಮಾಡ್ಕೊಂಡು ನಿನ್ಕಂತಾನೆ. ತಿರ್ಗಾ ಏನಾದ್ರು ಹೊಟ್ಟೆ ನೋವ್ತೈತಂತ ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋದ್ರೆ ಡಾಕ್ಟರ್ ತಾವ ಬೈಸ್ಕೊಂಡ್ ಬರ್ಬೇಕು ನಾವು. ಏನು ಮಾಡಕ್ ಆಗಲ್ಲ. ಚಿಕ್ಕ ಮಕ್ಳು ಆಸೆ ಅಲ್ವಾ ಅತ್ಲಾಗಿ, ಕೊಡ್ಸು ಅತ್ಲಾಗಿ. ಇನ್ನೇನು ಮಾಡೋಣ ಅತ್ಲಾಗಿ, ಏನು ಆಗಲ್ಲ. ಸರಿ ಕಣ ಆಯ್ತು ಬಿಡಪ್ಪ, ಇನ್ನೇನು ಮಾಡಕ್ ಆಗಣ. ಈ ನನ್ನ ಮಗ ಹುಟ್ಟ ಅಟ್ಗಾರ ನನ್ನ ಮಗ. ಲೇ ಪಾಪ ಗಿರೀಶ, ಅವನಿಗೆ ಒಂದ್ 10 ರೂಪಾಯಿಂದು ಚರ್ಮುರಿ ಕಟ್ಕೊಟ್ ಕಳ್ಸಪ್ಪ, ತಿನ್ಕೊಂಡು ಹೋಗ್ಲಿ ಅತ್ಲಾಗಿ. ಪಾಪ ಹೇಳಿದೀನಿ, ತಗೊಂಡು ಇಸ್ಕೊಂಡು ಹೋಗು. ಅದೇನೋ ಟೀ ಸೊಪ್ಪು ಅಂತ ಬೇರೆ ಹೇಳ್ತಿದ್ದಲ್ಲ, ತಗೊಂಡು ಹೋಗು. ತಗೊಂಡಿದ್ಲ ಪಾಪ? ಲೇ ಪಾಪ ಮಂತ ಹೋಗಷ್ಟದಿ ತಿನ್ಕೊಂಡು ಹೋಗ್ಬಿಡವು. ನಿಮ್ಮ ಅಜ್ಜಿ ಬೈಯುತ್ತೆ ಮತ್ತೆ ಬಾಯಿ ಬಂದಂಗ ನನಗೆ. ಆ ಅಜ್ಜಿಂಗ್ ದುಡ್ಡು ಜಾಸ್ತಿ ಆಗೈತಾ? ಯಾಕೆ ಕೊಡಿಸ್ತು? ಆ ಹುಡುಗಂಗ್ ಹುಷಾರಿರಲ್ಲ ಏನಿಲ್ಲ, ನೀನ್ ಯಾಕೆ ಕೊಡಿಸ್ತೆ ಆ ಹುಡುಗಂಗೆ ಅಂತ ಬೈತ್ ಕಣಪ್ಪ ನನಗೆ. ಬಯಸ್ಬೇಡ ಮತ್ತೆ. ತಿನ್ಕೊಂಡು ಕೈಗಿ ತೊಳ್ಕೊಂಡು ಹೋಗ್ಬಿಡು. ಸರಿ ಕಣ್ತಾತ ಆಯ್ತು. ಏನು ಅನ್ನಲ್ ಕಣ್ ಸುಮ್ನಿರು ಅಜ್ಜಿ. ಏನು ನೀನ್ ಅದೇ ಯಾಕೆ ಹಿಂಗ್ ಆಡ್ತಿದ್ಯಾ? ಆಹಾ ಕಾರ್ಕಾರವಾಗಿ ಸಖತ್ತಾಗೈತ್ ಕಣ್ತಾತ. ಎಷ್ಟ್ ಚೆನ್ನಾಗೈತಂತೆ ತಾತ. ಬೇಕಾ ನಿನ್ಗೊಂಚೂರು? ಒಂದ್ ಈಟೆ ಈಟು ಕೊಡನೆ ತಾತ, ತಿಂತೀಯ? ಮಾಡ್ಕೊಂಡ್ಲ ಪಾಪ, ನನ್ಗೇನು ಬೇಡ. ಸದ್ಯ ನೀನ್ ತಗೊಂಡು ತಿನ್ಕೊಂಡು ಹೋಗಪ್ಪ. ನಿಮ್ಮ ಅಜ್ಜಿ ಬೇರೆ ಮತ್ತೆ ಬರಿಲ್ಲ ಅಂತ ಈಟೊತ್ತಂತ ಕಾಯ್ಕೊಂಡು ನಿನ್ಕೊಂಡಂತು. ಮತ್ತೆ ಹೋಗು ಹೋಗು ಬೇಗ. ಟೀ ಸೊಪ್ಪು ತಗೊಂಡು ಹೋಗು ಅರ್ಜೆಂಟ್ ಆಗಿ. ಮತ್ತೆ ಮತ್ತೆ ಹಂಗೆ ಮರ್ತೋಗ್ಬಿಟ್ಟಿಯ ಮತ್ತೆ.